ರಂಗೋಲ್ಕೆರೆ ನ್ಯೂಸ್ ಸರ್ಕಾರಿ ಪ್ರೌಢಶಾಲೆ ರಂಗೋಲಕೆರೆ ತಾಲೂಕಾ ಜಿಲ್ಲಾ ಬೀದರ್. ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ರಂಗೋಲ್ಕೆರೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆ ನಡೀತಾ ಇದೆ. ನಾವು ನೋಡಬಹುದು ಇಲ್ಲಿ ಸಾಕಷ್ಟು ಜನ ತಮ್ಮ ವೋಟ್ ಅನ್ನು ಚಲಾಯಿಸಲು ನಿಂತಿದ್ದಾರೆ. ಇಲ್ಲಿ ನಾವು ಕೆಲವು ಮತದಾರರಿಗೆ ಪ್ರಶ್ನೆಗಳನ್ನು ಕೇಳೋಣ. ಇಲ್ಲಿ ಏನ್ ನಡೀತಾ ಇದೆ? ಇಲ್ಲಿ ಶಾಲಾ ಸಂಸದ ಚುನಾವಣೆ ನಡೆಯುತ್ತಿದೆ. ಅಚ್ಚಾ. ಈ ಚುನಾವಣೆಯಿಂದ ನಿಮಗೇನು ಲಾಭ? ಈಗ ಒಳ್ಳೆ ನಾಯಕರಿಗೆ ಆಯ್ಕೆ ಮಾಡ್ಕೊಂಬೋದು ಒಂದು ಇದು ರೈಟ್ಸ್ ಅದ ನಮ್ಗೆ ಸಿಗ್ತದ್ರಿ. ಅದರಿಂದ ಇದು ಚುನಾವಣೆ ಮಾಡ್ಬೇಕಾಗ್ತದ್ರಿ. ಓಕೆ. ನೀವು ತಾವು ಏನಾದ್ರು ಹೇಳ್ಬೋದಾ ಇದ್ರ ಬಗ್ಗೆ, ಈ ಚುನಾವಣೆ ಬಗ್ಗೆ? ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದೊಡ್ಡರಾಗಿದ್ದ ಮೇಲೆ ಯಾವ ತರ ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬಹುದು. ಸುಮಾರು ಜನ ಇಲ್ಲಿ ತಮ್ಮ ವೋಟ್ ಅನ್ನು ಚಲಾಯಿಸಲು ನಿಂತಿದ್ದಾರೆ. ಒಳಗಡೆ ಬಹಳ ಬಿರುಸಿನ ಮತದಾನ ನಡೀತಾ ಇದೆ. ಇಲ್ಲಿ ಸ್ವಲ್ಪ ವಿದ್ಯಾರ್ಥಿನಿಯರು ಸಹ ಇದ್ದಾರೆ. ಅವರಿಗೆ ಈ ಚುನಾವಣೆ ಕುರಿತು ಸ್ವಲ್ಪ ಮಾತು ಕೇಳೋಣ. ಈ ಚುನಾವಣೆ ಯಾಕೆ ಬೇಕು ನಿಮಗೆ ಶಾಲೆಯಲ್ಲಿ? ಶಾಲೆಗಳಲ್ಲಿ ಚುನಾವಣೆ ಯಾಕೆ ಬೇಕು? ಓಕೆ. ಬಹಳ ಚೆನ್ನಾಗಿ ಹೇಳಿದ್ರಿ ನೀವು. ಇನ್ನು ಈ ಚುನಾವಣೆಯಿಂದ ನಿಮಗೆ ಏನು ಲಾಭ? ಯಾರಾದ್ರೂ ಹೇಳ್ಬೋದಾ? ಚುನಾವಣೆಯಿಂದ ಒಳ್ಳೆ ನಾಯಕರನ್ನ ನಾವು ಆಯ್ಕೆ ಮಾಡಬಹುದ್ರಿ. ಮುಂದೆ ಅವ್ರು ನಮಗೆ ಏನ್ ಹೆಲ್ಪ್ ಮಾಡ್ತಾರ ಅಂತ ಹೇಳಿ ಚುನಾವಣೆ ಮೇಲೆ ಡಿಪೆಂಡ್ ಆಗಿರ್ತದ್ರಿ. ಇಲ್ಲಿ ಚುನಾವಣಾಧಿಕಾರಿಯಾಗಿ ಮಂಜುನಾಥ್ ಸರ್ ಅವರು ಇಲ್ಲೇ ಇದ್ದಾರೆ. ಈ ಚುನಾವಣೆ ಬಗ್ಗೆ ತಾವು ಏನ್ ಹೇಳ್ತೀರಾ ಸರ್? ಈ ಚುನಾವಣೆ ಇವರೆಲ್ಲ ಮುಂದಿನ ಭವಿಷ್ಯದ ನಾಯಕರು. ಇವರಿಗೆ ಶಾಲಾ ಹಂತದಲ್ಲಿ ಚುನಾವಣಾ ಪ್ರಕ್ರಿಯೆಯ ಅರಿವು ಮೂಡಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಜೊತೆಗೆ ಶಾಲೆಗಳಲ್ಲಿ ತಮ್ಮ ತಮ್ಮ ಹಕ್ಕುಗಳನ್ನ ಮತ್ತು ತಮಗಿರುವಂತಹ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಸಂಘಟಿತರಾಗಿ ಒಂದು ಒಳ್ಳೆಯ ನಾಯಕರನ್ನ ಆಯ್ಕೆ ಮಾಡಿ, ಶಿಕ್ಷಕರನ್ನ ಪ್ರಶ್ನೆ ಮಾಡಿ, ಅವರಿಗೆ ಬೇಕಾಗುವಂತ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೂ ಸಹ ಇದೊಂದು ಅವಕಾಶ ಮಾಡ್ತಾ ಇದೀವಿ. ಇದು ಪ್ರಜಾಪ್ರಭುತ್ವ ದೇಶ ಆಗಿರೋದ್ರಿಂದ ಮುಂದೆ ಈ ಪ್ರಜಾಪ್ರಭುತ್ವ ಯಾವ ರೀತಿ ಗಟ್ಟಿಗೊಳಿಸಬೇಕು ಅನ್ನೋದು ಶಾಲಾ ಹಂತದಿಂದ ಮಕ್ಕಳೆಲ್ಲ ತಲೆಯಲ್ಲಿ ತುಂಬಿದಾಗ ಮುಂದೆ ಅವರು ಮತದಾನದ ಹಕ್ಕನ್ನು ಪಡ್ಕೊಂಡಾಗ ಅವರು ಯಾವುದೇ ಒಂದು ಹಂಗಿಗೆ ಒಳಗಾಗದೆ ಪಾರದರ್ಶಕವಾಗಿ ತಮ್ಮ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆಗಳಿರೋದ್ರಿಂದ ಈ ಹಂತದಲ್ಲಿ ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಎತ್ತಿ ಹಿಡಿಯೋದಕ್ಕೋಸ್ಕರ ನಾವು ಈ ಚುನಾವಣೆ ಪ್ರಕ್ರಿಯೆಯನ್ನು ನಡೆಸ್ತಾ ಇದೀವಿ. ನಮ್ಮ ಎಲ್ಲ ವಿದ್ಯಾರ್ಥಿಗಳು ಬಹಳ ಸಂತೋಷವಾಗಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಕ್ಕೆ ಬಹಳಷ್ಟು ನಮ್ಮ ಶಿಕ್ಷಕರು ಎಲ್ಲ ಶ್ರಮ ವಹಿಸಿದ್ದಾರೆ. ಇದರಿಂದ ಒಂದು ಸಾಮಾಜಿಕ ನ್ಯಾಯದ ಕುರಿತಾಗಿ ಹಾಗೂ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಕುರಿತಾಗಿ ತಮಗಿರುವಂತಹ ಹಕ್ಕು ಕರ್ತವ್ಯಗಳ ಜವಾಬ್ದಾರಿ ಬಗ್ಗೆ ಸಹ ಅರಿವು ಮೂಡುತ್ತದೆ ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸರ್. ಓಕೆ ಸರ್, ತಾವು ನೋಡ್ಬೋದು ಎಷ್ಟು ಚೆನ್ನಾಗಿ ಸರ್ ಈ ಚುನಾವಣೆಯ ಕುರಿತು ವಿಶ್ಲೇಷಿಸಿದ್ದಾರೆ. ತಾವು ನೋಡ್ಬೋದು 100% ಇಲ್ಲಿ ವೋಟಿಂಗ್ ಆಗುವಂತ ಚಾನ್ಸಸ್ ಇದೆ. ಮತ್ತು ಈಗೊತ್ತೇ ಇದರ ಚುನಾವಣೆಯ ಫಲಿತಾಂಶವು ಪ್ರಕಟವಾಗಲಿದೆ. ನಾನು ವಿಷ್ಣುಕಾಂತ್ ಠಾಕೂರ್, ರಂಗೋಲಕೆರೆ ನ್ಯೂಸ್, ಬೀದರ್. ಧನ್ಯವಾದಗಳು.